ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಪಿ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಪೆಹಲ್ಗಾಂವ್ ದಾಳಿ ನಂತರ ಪೂಂಚ್ನಲ್ಲಿ ಫೈರಿಂಗ್ ಆಗಿದೆ. ಪೂಂಚ್ನಲ್ಲಿ ಮೊದಲ ಕದನ ವಿರಾಮ ಉಲ್ಲಂಘನೆ ಇದು. ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಪಾಕ್ ಫೈರಿಂಗ್ ಅನ್ನ ಮಾಡ್ತಾ ಇದೆ. ಪಾಕ್ ಸೇನೆ ತಕ್ಕ ಉತ್ತರವನ್ನ ಕೊಟ್ಟಂತಹ ಭಾರತೀಯ ಸೇನೆ ಪಾಕ್ ಸೈನಿಕರಿಗೆ ನೋಡಿ. ಸದ್ಯ ಈಗಾಗಲೇ ಯಾವ ರೀತಿಯಾಗಿ ಭಿಕ್ಷೆ ಬೇಡ್ತಾ ಇರುವಂತಹ ಬಿಕಾರಿ ರಾಷ್ಟ್ರ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿಕೊಂಡು ಬೇರೆ ಬೇರೆ ಜಾಗತಿಕ ನಾಯಕರ ಜೊತೆ ಮಾತುಕತೆ ಕೂಡ ನಡೆಸುವಂತ ಪ್ರಯತ್ನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಹೊರೆ ಮಾಡುವುದೇ ಇಂಥದ್ದೇ ಹೋಪ್ಲೆಸ್ ಕೆಲಸ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಪಿ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಕೂಡ ಆಗ್ತಾ ಇದೆ. ಪೆಹಲ್ಗಾಂವ್ ದಾಳಿ ನಂತರ ಪೂಂಚ್ನಲ್ಲಿ ಫೈರಿಂಗ್ ಅನ್ನ ಮಾಡಲಾಗ್ತಾ ಇದೆ. ಪೂಂಚ್ನಲ್ಲಿ ಮೊದಲ ಕದನ ವಿರಾಮ ಉಲ್ಲಂಘನೆ ಇದು. ನೋಡಿ, ಯಾವ ಒಂದು ಕಾನೂನು ಕೂಡ ಈಗ ಗೊತ್ತೇ ಇಲ್ಲ. ಅನಕ್ಷರಸ್ಥರು ಪಾಕಿಸ್ತಾನಿಗಳು. ಅಲ್ಲಿ ವಿದ್ಯಾವಂತರೇ ಇಲ್ಲ ಅಂತ ಅನ್ಕೋಬಹುದು. ಯಾಕೆ ಯದ್ವಾ ತದ್ವಾ ಗಡಿ ರೇಖೆಗಳಲ್ಲಿ ಫೈರಿಂಗ್ ಮಾಡ್ತಾ ಇರುವಂಥದ್ದು. ಗಡಿ ರೇಖೆ ಉದ್ದಕ್ಕೂ ಕೂಡ ಪಾಕ್ ಸೈನಿಕರಿಂದ ಫೈರಿಂಗ್ ಇದು. ಭಾರತೀಯ ಸೇನೆ ಬಿಡುತ್ತಾ? ಭಾರತೀಯ ಸೇನೆ ಕೂಡ ಇಂತಹ ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ನಿರಂತರವಾಗಿ ಫೈರಿಂಗ್ ಮಾಡ್ತಾ ಇರುವಂಥದ್ದು. ಇಂತಹದೇ ಒಂದು ಘಟನೆ ಈಗ ಮತ್ತೆ ಮಾಡಿದೆ ಪಾಕ್. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇದು ಕಂಟಿನ್ಯೂ ಆಗ್ತಾ ಇದ್ರೆ ನಮ್ಮವ್ರು ಕೂಡ ಸುಮ್ಮನೆ ಇರೋ ಚಾನ್ಸೇ ಇಲ್ಲ. ಡೈರೆಕ್ಟ್ ಆಗಿ ಒಳಗಡೆ ಹೋಗಿನೇ ಹೊಡೆದಾಕ್ಬಿಡ್ಬೇಕು. ಈಗ ಒಳಗಡೆನೂ ಕೂಡ ಅಲ್ಲಿಷ್ಟು ಜಗಳಗಳು ಆಗ್ತಾನೇ ಇವೆ. ಪಾಕಿಸ್ತಾನದ ಒಳಗಡೆ ಬಲೂಚಿಸ್ತಾನ ಕೇಳ್ತಾ ಇದೆ ನಮಗೆ ಸ್ವತಂತ್ರ ರಾಷ್ಟ್ರ ಬೇಕು ಅಂತ ಇದೆ. ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಪಾಕಿಸ್ತಾನ ಗಡಿ ರೇಖೆಯನ್ನ ಬಿಟ್ಟು ನಮ್ಮ ಗಡಿಯನ್ನ ಒಳಪ್ರವೇಶ ಮಾಡ್ತಾ ಇದೆ, ನಮ್ಮ ಜಾಗವನ್ನ ನುಂಗಿ ಹಾಕ್ತಾ ಇದೆ ಅಂತ ಅಫ್ಘಾನಿಸ್ತಾನ ಹೇಳ್ತಾ ಇದೆ. ಸೊ ಒಳಗಡೆನೆ ಈಗ ಕಿರಿಕಾಗ್ತಾ ಇರುವಂತ ಪಾಕಿಸ್ತಾನ ಒಳಗಡೆ ಬಲೂಚಿಸ್ತಾನದ ನಾಯಕರು ಕೇಳ್ತಾ ಇದ್ದಾರೆ ನಮಗೆ ಸ್ವತಂತ್ರ ದೇಶ ಬೇಕು ಅಂತ. ಮೊನ್ನೆ ಅಷ್ಟೇ ನೋಡಿದ್ವಿ, ಟ್ರೈನ್ ಅನ್ನ ಅಪಹರಣ ಮಾಡಿದ್ರು ಬಲೂಚಿಸ್ತಾನದವರು. 264 ಪಾಕ್ನ ಸೈನಿಕರನ್ನ ಹೊಡೆದು ಉಳಿಸಿದ್ದಾರೆ. ಜೊತೆಗೆ ಈಗ ಇಂಡಿಯಾ ಕೂಡ ಎಂಟ್ರಿ ಕೊಟ್ಟಿದೆ. ಇಂಡಿಯಾ ಏನಾದ್ರೂ ಭಾರತ ಈಗ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಸಾರತೆ ಹೋದಾದ್ರೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಫಿನಿಶ್ ಆಗಿ ಹೋಗುತ್ತೆ. ಈ ಭಯದಿಂದನೇ ಅಲ್ಲಿರುವಂತಹ ಸೇನಾ ಮುಖ್ಯಸ್ಥ, ಅಲ್ಲಿರುವಂತಹ ಒಂದಿಷ್ಟು ರಾಜಕಾರಣಿಗಳು ಇಲ್ಲೆಲ್ಲ ಬೆಂಕಿ ಹಾಕ್ಬಿಟ್ಟು ಈಗ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ. ನೋಡಿ, ಅಲ್ಲಿರುವಂತ ನಾಗರಿಕರ ಕುಟುಂಬ ರಕ್ಷಣೆ ಬೇಕಾಗಿಲ್ಲ. ಇವರು ಕುಟುಂಬ ಕೂಡ ಈಗ ಅಲ್ಲಿಂದ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾ ಇದೆ. ಈ ಬಗ್ಗೆ ನನ್ನ ಕಲೀಗ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಪಿ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಪೆಹಲ್ಗಾಂವ್ ದಾಳಿ ನಂತರ ಪೂಂಚ್ನಲ್ಲಿ ಫೈರಿಂಗ್ ಆಗಿದೆ. ಪೂಂಚ್ನಲ್ಲಿ ಮೊದಲ ಕದನ ವಿರಾಮ ಉಲ್ಲಂಘನೆ ಇದು. ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಪಾಕ್ ಫೈರಿಂಗ್ ಅನ್ನ ಮಾಡ್ತಾ ಇದೆ. ಪಾಕ್ ಸೇನೆ ತಕ್ಕ ಉತ್ತರವನ್ನ ಕೊಟ್ಟಂತಹ ಭಾರತೀಯ ಸೇನೆ ಪಾಕ್ ಸೈನಿಕರಿಗೆ ನೋಡಿ. ಸದ್ಯ ಈಗಾಗಲೇ ಯಾವ ರೀತಿಯಾಗಿ ಭಿಕ್ಷೆ ಬೇಡ್ತಾ ಇರುವಂತಹ ಬಿಕಾರಿ ರಾಷ್ಟ್ರ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿಕೊಂಡು ಬೇರೆ ಬೇರೆ ಜಾಗತಿಕ ನಾಯಕರ ಜೊತೆ ಮಾತುಕತೆ ಕೂಡ ನಡೆಸುವಂತ ಪ್ರಯತ್ನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಹೊರೆ ಮಾಡುವುದೇ ಇಂಥದ್ದೇ ಹೋಪ್ಲೆಸ್ ಕೆಲಸ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಪಿ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಕೂಡ ಆಗ್ತಾ ಇದೆ. ಪೆಹಲ್ಗಾಂವ್ ದಾಳಿ ನಂತರ ಪೂಂಚ್ನಲ್ಲಿ ಫೈರಿಂಗ್ ಅನ್ನ ಮಾಡಲಾಗ್ತಾ ಇದೆ. ಪೂಂಚ್ನಲ್ಲಿ ಮೊದಲ ಕದನ ವಿರಾಮ ಉಲ್ಲಂಘನೆ ಇದು. ನೋಡಿ, ಯಾವ ಒಂದು ಕಾನೂನು ಕೂಡ ಈಗ ಗೊತ್ತೇ ಇಲ್ಲ. ಅನಕ್ಷರಸ್ಥರು ಪಾಕಿಸ್ತಾನಿಗಳು. ಅಲ್ಲಿ ವಿದ್ಯಾವಂತರೇ ಇಲ್ಲ ಅಂತ ಅನ್ಕೋಬಹುದು. ಯಾಕೆ ಯದ್ವಾ ತದ್ವಾ ಗಡಿ ರೇಖೆಗಳಲ್ಲಿ ಫೈರಿಂಗ್ ಮಾಡ್ತಾ ಇರುವಂಥದ್ದು. ಗಡಿ ರೇಖೆ ಉದ್ದಕ್ಕೂ ಕೂಡ
ಪಾಕ್ ಸೈನಿಕರಿಂದ ಫೈರಿಂಗ್ ಇದು. ಭಾರತೀಯ ಸೇನೆ ಬಿಡುತ್ತಾ? ಭಾರತೀಯ ಸೇನೆ ಕೂಡ ಇಂತಹ ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ನಿರಂತರವಾಗಿ ಫೈರಿಂಗ್ ಮಾಡ್ತಾ ಇರುವಂಥದ್ದು ಇಂತಹದೇ ಒಂದು ಘಟನೆ ಈಗ ಮತ್ತೆ ಮಾಡಿದೆ ಪಾಕ್. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇದು ಕಂಟಿನ್ಯೂ ಆಗ್ತಾ ಇದ್ರೆ ನಮ್ಮವ್ರು ಕೂಡ ಸುಮ್ಮನೆ ಇರೋ ಚಾನ್ಸೇ ಇಲ್ಲ. ಡೈರೆಕ್ಟ್ ಆಗಿ ಒಳಗಡೆ ಹೋಗಿನೇ ಹೊಡೆದಾಕ್ಬಿಡ್ಬೇಕು. ಈಗ ಒಳಗಡೆನೂ ಕೂಡ ಅಲ್ಲಿಷ್ಟು ಜಗಳಗಳು ಆಗ್ತಾನೇ ಇವೆ. ಪಾಕಿಸ್ತಾನದ ಒಳಗಡೆ ಬಲೂಚಿಸ್ತಾನ ಕೇಳ್ತಾ ಇದೆ ನಮಗೆ ಸ್ವತಂತ್ರ ರಾಷ್ಟ್ರ ಬೇಕು ಅಂತ ಇದೆ. ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಪಾಕಿಸ್ತಾನ ಗಡಿ ರೇಖೆಯನ್ನ ಬಿಟ್ಟು ನಮ್ಮ ಗಡಿಯನ್ನ ಒಳಪ್ರವೇಶ ಮಾಡ್ತಾ ಇದೆ, ನಮ್ಮ ಜಾಗವನ್ನ ನುಂಗಿ ಹಾಕ್ತಾ ಇದೆ ಅಂತ ಅಫ್ಘಾನಿಸ್ತಾನ ಹೇಳ್ತಾ ಇದೆ. ಸೊ ಒಳಗಡೆನೆ ಈಗ ಕಿರಿಕಾಗ್ತಾ ಇರುವಂತ ಪಾಕಿಸ್ತಾನ ಒಳಗಡೆ ಬಲೂಚಿಸ್ತಾನದ ನಾಯಕರು ಕೇಳ್ತಾ ಇದ್ದಾರೆ ನಮಗೆ ಸ್ವತಂತ್ರ ದೇಶ ಬೇಕು ಅಂತ. ಮೊನ್ನೆ ಅಷ್ಟೇ ನೋಡಿದ್ವಿ, ಟ್ರೈನ್ ಅನ್ನು ಅಪಹರಣ ಮಾಡಿದ್ರು ಬಲೂಚಿಸ್ತಾನದವರು. 264 ಪಾಕ್ನ ಸೈನಿಕರನ್ನ ಹೊಡೆದು ಉಳಿಸಿದ್ದಾರೆ. ಜೊತೆಗೆ ಈಗ ಇಂಡಿಯಾ ಕೂಡ ಎಂಟ್ರಿ ಕೊಟ್ಟಿದೆ. ಇಂಡಿಯಾ ಏನಾದ್ರೂ ಭಾರತ ಈಗ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಸಾರತೆ ಹೋದಾದ್ರೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಫಿನಿಶ್ ಆಗಿ ಹೋಗುತ್ತೆ. ಈ ಭಯದಿಂದನೇ ಅಲ್ಲಿರುವಂತಹ ಸೇನಾ ಮುಖ್ಯಸ್ಥ, ಅಲ್ಲಿರುವಂತಹ ಒಂದಿಷ್ಟು ರಾಜಕಾರಣಿಗಳು ಇಲ್ಲೆಲ್ಲ ಬೆಂಕಿ ಹಾಕ್ಬಿಟ್ಟು ಈಗ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ. ನೋಡಿ, ಅಲ್ಲಿರುವಂತ ನಾಗರಿಕರ ಕುಟುಂಬ ರಕ್ಷಣೆ ಬೇಕಾಗಿಲ್ಲ, ಇವರು ಕುಟುಂಬ ಕೂಡ ಈಗ ಅಲ್ಲಿಂದ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾ ಇದೆ. ಈ ಬಗ್ಗೆ ನನ್ನ ಕಲೀಗ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ, ನಾನು ನಿಕೇಶ್ ಕೊಠಾರಿ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಪಿ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಪೆಹಲ್ಗಾಂವ್ ದಾಳಿ ನಂತರ ಪೂಂಚ್ನಲ್ಲಿ ಫೈರಿಂಗ್ ಆಗಿದೆ. ಪೂಂಚ್ನಲ್ಲಿ ಮೊದಲ ಕದನ ವಿರಾಮ ಉಲ್ಲಂಘನೆ ಇದು. ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಪಾಕ್ ಫೈರಿಂಗ್ ಅನ್ನ ಮಾಡ್ತಾ ಇದೆ. ಪಾಕ್ ಸೇನೆ ತಕ್ಕ ಉತ್ತರವನ್ನ ಕೊಟ್ಟಂತಹ ಭಾರತೀಯ ಸೇನೆ ಪಾಕ್ ಸೈನಿಕರಿಗೆ ನೋಡಿ, ಸದ್ಯ ಈಗಾಗಲೇ ಯಾವ ರೀತಿಯಾಗಿ ಭಿಕ್ಷೆ ಬೇಡ್ತಾ ಇರುವಂತಹ ಬಿಕಾರಿ ರಾಷ್ಟ್ರ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿಕೊಂಡು ಬೇರೆ ಬೇರೆ ಜಾಗತಿಕ ನಾಯಕರ ಜೊತೆ ಮಾತುಕತೆ ಕೂಡ ನಡೆಸುವಂತ ಪ್ರಯತ್ನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಬರೇ ಮಾಡುವುದೇ ಇಂಥದ್ದೇ ಹೋಪ್ಲೆಸ್ ಕೆಲಸ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಪಿ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಕೂಡ ಆಗ್ತಾ ಇದೆ. ಪೆಹಲ್ಗಾಂವ್ ದಾಳಿ ನಂತರ ಪೂಂಚ್ನಲ್ಲಿ ಫೈರಿಂಗ್ ಅನ್ನ ಮಾಡಲಾಗ್ತಾ ಇದೆ. ಪೂಂಚ್ನಲ್ಲಿ ಮೊದಲ ಕದನ ವಿರಾಮ ಉಲ್ಲಂಘನೆ ಇದು. ನೋಡಿ, ಯಾವ ಒಂದು ಕಾನೂನು ಕೂಡ ಈಗ ಗೊತ್ತೇ ಇಲ್ಲ. ಅನಕ್ಷರಸ್ಥರು ಪಾಕಿಸ್ತಾನಿಗಳು, ಅಲ್ಲಿ ವಿದ್ಯಾವಂತರೇ ಇಲ್ಲ ಅಂತ ಅನ್ಕೋಬಹುದು.